ಮೇಷರಾಶಿ ನೋಡಿ, ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಂತಹ ಕುಜನು 7ನೇ ಭಾವದಲ್ಲಿದ್ದಾನೆ. ಹೀಗಿರುವಾಗ ದಾಂಪತ್ಯದಲ್ಲಿ ಸುಖ ಇರುವುದಿಲ್ಲ. ಅನ್ಯೋನ್ಯ ದಾಂಪತ್ಯಕ್ಕೆ ಭಂಗ ಉಂಟಾಗುವಂತಹ ಸಾಧ್ಯತೆ. ಕುಜ ಸ್ವಕ್ಷೇತ್ರದಲ್ಲಿಲ್ಲ, ಕುಜನು ಉಚ್ಚನಾಗಿಲ್ಲ. ಸ್ವಕ್ಷೇತ್ರೇ ಮಿತ್ರಕ್ಷೇತ್ರಾಣ ಕುಜ ದೋಷೋ ನ ವೇದ್ಯತೆ ಆಧಾರ. ಹೀಗಾಗಿ ಸ್ವಕ್ಷೇತ್ರದಲ್ಲಿ ಮಿತ್ರಕ್ಷೇತ್ರದಲ್ಲಿ ಇರದ ಕುಜನಿಗೆ ದೋಷ ಜಾಸ್ತಿ ಆಗಿರ್ತದೆ. ದೋಷ ಇದ್ದಂತಹ ಕುಜನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹೀಗಿರುವಾಗ ಭಾವಪುಷ್ಟಿ ಯೋಗ ಇದ್ದರೂ ಸಹಿತವಾಗಿ ದಾಂಪತ್ಯ ಜೀವನದಲ್ಲಿ ದೋಷ ಉಂಟಾಗ್ತದೆ, ಕಲಹ ಉಂಟಾಗ್ತದೆ, ವಿರಹ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಇವತ್ತಿನ ದಿವಸ. ನಿಮ್ಮ ರಾಶಿಯಿಂದ 4ನೇ ಭಾವದ ಅಧಿಪತಿ ಆಗಿರ್ತಕ್ಕಂತಹ ಚಂದ್ರ ನೀಚ ಸ್ಥಾನದಲ್ಲಿದ್ದಾನೆ. ಸುಖ ನಾಶವಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ತಾಯಿಗೆ ಆರೋಗ್ಯ ಕೆಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಅಥವಾ ಆರೋಗ್ಯ ಇಲ್ಲದೆ ಇರತಕ್ಕಂತಹ ಅನಾರೋಗ್ಯ ಪೀಡಿತರಾದಂತಹ ತಾಯಿಗೆ ರೋಗ ಉಲ್ಬಣವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವೈದ್ಯರಿಂದಲೂ ಗುಣ ಮಾಡಲಿಕ್ಕೆ ಆಗದೆ ಇರತಕ್ಕಂತಹ ರೋಗ ಉತ್ಪತ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ತಾಯಿಗೆ ಅಥವಾ ತಾಯಂದರಿಗೆ ಸ್ವಲ್ಪ ಜಾಗ್ರತೆ ಬೇಕು. ಬಾಧೆಯಲ್ಲಿ 2 ಪಾಪಗ್ರಹಗಳಿದ್ದಾವೆ. ಬಾಧೆಯಲ್ಲಿ ರಾಹು ಇದ್ದಾನೆ, ಚರ್ಮ ರೋಗ. ಮಾಂದ್ಯ ಇದ್ದಾನೆ, ಅದರಲ್ಲೂ ಸಹಿತವಾಗಿ ನವೆ ಉಂಟಾಗುವಂತಹ ರೋಗ ಇತ್ಯಾದಿ 2 ರೀತಿಯಂತಹ ರೋಗಗಳು ಕಾಡಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ. ಸ್ವಲ್ಪ ಜಾಗ್ರತೆ ಇರಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ರಾಹು ಶಾಂತಿ, ಮಾಂದಿ ಶಾಂತಿಯನ್ನು ಮಾಡ್ಕೊಳ್ಳಿ. ಅಥವಾ ಉದ್ದಿನ ಕಾಳನ್ನು ದಾನ ಮಾಡ್ಕೊಳ್ಳಿ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು. ಸುಬ್ರಹ್ಮಣ್ಯ ದೇವರ ಅನುಗ್ರಹ ಬೇಕು. ಜೊತೆಯಲ್ಲಿ ಮಹಾಮಾಯ ಅಂತಹ ಕಾತ್ಯಾಯಿನಿ ದೇವಿಯ ಅನುಗ್ರಹ ಬೇಕು ಮೇಷರಾಶಿಯವರಿಗೆ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಆರೋಗ್ಯ ಭಾಗ್ಯ. ಕೆಂಪು ಬಣ್ಣದ ವಸ್ತ್ರಾದಿಗಳನ್ನು ಧರಿಸುವುದರಿಂದ ನೀವು ರೋಗರಹಿತರಾಗ್ತೀರಿ. ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ದೇವತಾ ದರ್ಶನದಿಂದ ಮನಃಶಾಂತಿ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ 4ನೇ ಮನೆಯಲ್ಲಿದ್ದಾನೆ, ಆರೋಗ್ಯ ಸ್ಥಾನದಲ್ಲಿ ಕೇತುವಿನೊಟ್ಟಿಗಿದ್ದಾನೆ. ನಿಮಗೂ ಸಹಿತವಾಗಿ ಆರೋಗ್ಯದಲ್ಲಿ ಹೀನತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಆರೋಗ್ಯ ಕ್ಷೀಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಆರೋಗ್ಯವೇ ಇಲ್ಲ ಹೇಳುವಂತಹ ಭಾವನೆ ಉಂಟು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಕಾರಣ ಕೇತುವಿನ ಜೊತೆಯಲ್ಲಿದ್ದಾನೆ. ಅರ್ಧ ಭಾಗದಲ್ಲಿ ತೊಂದರೆಗಳು. ನೋಡಿ, ಶುಕ್ರನ ಸ್ಥಾನ ಯಾವುದಾಗಿದ್ರೆ ಮುಖದ ಭಾಗವನ್ನು ನಾವು ಶುಕ್ರನ ಸ್ಥಾನ ಅಂತ ಹೇಳ್ತೇವೆ. ಅದರಲ್ಲೂ ಕಿಡ್ನಿ ಭಾಗವು ಸಹಿತವಾಗಿ ಶುಕ್ರನ ಸ್ಥಾನವೇ ಆಗಿರ್ತಕ್ಕಂತಹದ್ದು. ಒಂದು ಕಿಡ್ನಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಮುಖದಲ್ಲಿ ಅರ್ಧ ಭಾಗದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರ ಮುಖವನ್ನು ನೋಡಿ, ಬಲಭಾಗದಲ್ಲಿ ಮೊಡವೆಗಳು ಇರುವುದಿಲ್ಲ, ಎಡಭಾಗದಲ್ಲಿ ಮೊಡವೆಗಳ ರಾಶಿ, ಈ ರೀತಿಯೆಲ್ಲ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಹೆಣ್ಣು ಮಕ್ಕಳಿಗೆ. ಅದೇ ಗಂಡು ಮಕ್ಕಳ ಮುಖವನ್ನು ನೋಡುವಾಗ ಬಲಭಾಗದಲ್ಲಿ ಕಪ್ಪಾಗಿರ್ತದೆ, ಎಡಭಾಗದಲ್ಲಿ ಬೆಳ್ಳಗಿರ್ತದೆ, ಅಥವಾ ಎಡಭಾಗದಲ್ಲಿ ಕಪ್ಪಾಗಿರ್ತದೆ, ಬಲಭಾಗದಲ್ಲಿ ಬೆಳ್ಳಗಿರ್ತದೆ. ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಒಟ್ಟಾರೆ ಶುಕ್ರನಿಂದ ನಿಮಗೆ ಹಲವು ರೀತಿಯಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ವೃಷಭ ರಾಶಿಯವರಿಗೆ. ಕಾರಣ ಶತ್ರುವಿನ ಮನೆಯಲ್ಲಿ ಶುಕ್ರ ಇದ್ದಾನೆ. ಆದ್ದರಿಂದಲೇ ಈ ರೀತಿಯಂತಹ ತೊಂದರೆಗಳು. ಪರಿಹಾರಕ್ಕೆ ಏನು ಮಾಡಬೇಕು? ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಅಥವಾ ಔದುಂಬರ ವೃಕ್ಷದ ನೀರಿನಿಂದ ಮುಖವನ್ನು ತೊಳೆಯುವುದರಿಂದ ಮುಖ ಶುದ್ಧಿ ಆಗ್ತದೆ, ಆರೋಗ್ಯ ಭಾಗ್ಯ ಉಂಟಾಗುವಂತಹ ಸಾಧ್ಯತೆ. ನೀವು ಕೇಳಿದ್ದೀರಾ, ಔದುಂಬರ ವೃಕ್ಷದ ನೀರಿನಿಂದ ಹಿಂದೆಲ್ಲ ದೋಸೆ ಮಾಡ್ತಿದ್ರು. ಮಡಿಯಲ್ಲಿ ದೋಸೆ ಮಾಡುವುದಕ್ಕಾಗಿ ಔದುಂಬರ ವೃಕ್ಷದ ನೀರನ್ನು ಉಪಯೋಗಿಸ್ತಿದ್ರು, ಅಥವಾ ಬಾಳೆ ದಿಂಡಿನ ನೀರನ್ನು ಉಪಯೋಗಿಸ್ತಿದ್ರು. ಹೀಗೆ ಔದುಂಬರ ವೃಕ್ಷದ ನೀರನ್ನು ಉಪಯೋಗಿಸಿಕೊಳ್ಳುವುದರಿಂದಲೂ ಸಹಿತವಾಗಿ ನಮಗೆ ಕ್ಷೀಣವಾದಂತಹ ಆರೋಗ್ಯ ಸುಧಾರಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆದ್ದರಿಂದ ಇವತ್ತಿನ ದಿವಸ ಔದುಂಬರ ವೃಕ್ಷಕ್ಕೆ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಮಾತ್ರ ಅಲ್ಲ, ಔದುಂಬರ ನೀರನ್ನು ಉಪಯೋಗಿಸುವುದರಿಂದ ನಿಮಗಿರತಕ್ಕಂತಹ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣ ವೃಷಭ ರಾಶಿಯವರಿಗೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಜೊತೆಯಲ್ಲಿ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಗೋಶಾಲೆಗೆ ಭೇಟಿ ನೀಡಿ ಸ್ವಲ್ಪ ಅಕ್ಕಿಯನ್ನಾಗಿರಲಿ ಅಥವಾ ಅವರೆಯನ್ನಾಗಿರಲಿ ಅಲ್ಲಿ ನೀವು ಹಸುಗಳಿಗೆ ಕೊಡುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಈಗ ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಸಪ್ತಮಾಧಿಪತಿಯಾಗಿದ್ದು
ಹಾಗಂತ ಮಿಥುನ ರಾಶಿ ಫಲ ಶ್ರೀಲೋಲ ಸುರತೋಪಚಾರ ಕುಶಲ ತಾಮ್ರೇಕ್ಷಣ ಶಾಸ್ತ್ರವಿತು. ಶಾಸ್ತ್ರವಿತು ಅಂದ್ರೇನು? ಶಾಸ್ತ್ರ ಬಲ್ಲವರಾಗಿರ್ತೀರಿ, ತಿಳಿ ಹೇಳುವವರಾಗಿರ್ತೀರಿ, ಬೋಧನೆಯನ್ನು ಮಾಡುವವರಾಗಿರ್ತೀರಿ, ಸಾಕಷ್ಟು ವಿಷಯವನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವವರಾಗಿರ್ತೀರಿ, ಜೊತೆಯಲ್ಲಿ ಬೇಕಾದವರಿಗೆ ವಿಷಯವನ್ನು ಕೊಡುವವರಾಗ್ತೀರಿ, ಅಥವಾ ಉಪನ್ಯಾಸವನ್ನು ಮಾಡುವುದರ ಮೂಲಕವಾಗಿ ಜನಜಾಗೃತಿಯನ್ನು ಉಂಟು ಮಾಡ್ತೀರಿ. ಇದೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಗುರುವಿನಿಂದ. ಅವನು ಸಪ್ತಮಾಧಿಪತಿಯಾಗಿದ್ದಾನೆ. ಕೆಲವರಿಗೆ ವಿವಾಹ ನಂತರ ಭಾಗ್ಯಯೋಗ ಉಂಟಾಗುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ. ಕಾರಣ ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದದ್ದರಿಂದ. ಕರ್ಮಸ್ಥಾನಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ. ಉದ್ಯೋಗ ಸಿಕ್ಕ ನಂತರ ವಿವಾಹ ಭಾಗ್ಯ ಉಂಟಾಗುವಂತಹ ಸಾಧ್ಯತೆ, ಅಥವಾ ವಿವಾಹ ಭಾಗ್ಯ ಆದ ನಂತರದಲ್ಲಿ ಉದ್ಯೋಗ ಸಿಗುವಂತಹ ಸಾಧ್ಯತೆ, ಇವೆಲ್ಲ ಇರತಕ್ಕಂತಹದ್ದಿದೆ ಮಿಥುನ ರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯ ಅಧಿಪತಿ ಭದ್ರಯೋಗದಲ್ಲಿರುವುದರಿಂದ ವಿಶೇಷವಾಗಿ ಮನೆಯನ್ನು ನವೀಕರಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕೆಲವರಿಗೆ ಮನೆ ಕಟ್ಟುವಂತಹ ಯೋಗ ಇರತಕ್ಕಂತಹದ್ದಿದೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಶುಭದ ಕಾಲವಾಗಿರ್ತಕ್ಕಂತಹದ್ದು. ದೋಷ ಏನಾದರೂ ಇದೆಯಾ? ಭಾಗ್ಯದಲ್ಲಿ ರಾಹು ನಿತ್ತು ನೋಡ್ತಾ ಇದ್ದಾನೆ, ಕರ್ಮದಲ್ಲಿ ಶನಿ ಮಹಾತ್ಮ ಇದ್ದಾನೆ. ಹೀಗಿರುವಾಗ ದೋಷವಾಯಿತಲ್ಲ, ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ, ಶನಿ ಮಹಾತ್ಮನಿಗೆ ಪೂಜೆಯನ್ನು ಮಾಡಿಸುವುದರಿಂದ ನಿಮಗಿರ್ತಕ್ಕಂತಹ ದೋಷ ನಿವಾರಣೆ ಯಾವ ರೀತಿಯಲ್ಲಿ ಮಾಡಬೇಕು? ಶನಿ ಮಹಾತ್ಮನಿಗೆ ತ್ರಿಕಾಲ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ ಹಾಗೂ ಸಾಯಂಕಾಲದಲ್ಲಿ, ಹೀಗೆ 3 ಕಾಲದಲ್ಲೂ ಪೂಜೆಯನ್ನು ಮಾಡುವುದರಿಂದ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಶುಭ ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಶನೇಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಪೂರ್ವ ದಿಕ್ಕಿನಲ್ಲಿ ಅಥವಾ ದಕ್ಷಿಣದಲ್ಲಿ ಪೂರ್ವಾಭಿಮುಖವಾಗಿರ್ತಕ್ಕಂಥ ಶನೇಶ್ವರನ ದೇವಸ್ಥಾನದಲ್ಲಿ 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ. ಇವತ್ತಿಗೆ ದೇವರಿಗೆ ಏನಾದ್ರು ಹಾರ ಹಾಕಬೇಕು ಅಂದ್ರೆ 5 ಹಾರವನ್ನು ಹಾಕುವುದರಿಂದ ಕ್ಷೇಮ. ಅಥವಾ 5 ಬಣ್ಣದ ಬಟ್ಟೆಯನ್ನು ನೀವು ಇವತ್ತಿನ ದಿವಸ ಶನಿ ದೇವರಿಗೆ ಅರ್ಪಣೆಯನ್ನು ಮಾಡಿದಾಗ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ, ದಾನ ಮಾಡುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಂತಹ ಚಂದ್ರನು ನೀಚ ಸ್ಥಾನದಲ್ಲಿದ್ದಾನೆ. ಬುದ್ಧಿ ಶೂನ್ಯರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಎಲ್ಲವೂ ಮರೆತು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಮರವಿನ ಕಾಯಿಲೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮರವೂ ಒಂದು ಕಾಯಿಲೆ ಅಲ್ವಾ? ಎಲ್ಲ ಮರೆತು ಹೋಗ್ಬಿಡ್ತದೆ. ಕೆಲವರು ಮರೆತು ಹಾಗೆ ನಟಿಸುವವರು ಇದ್ದಾರೆ ಸಾಕಷ್ಟು, ಆದರೆ ಆ ನಟನೆ ಅಲ್ಲ, ನಿಜವಾಗಿಯೂ ಮರೆತು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಕೆಲವು ಅಂಶ. ನೋಡಿ, ನಿಮ್ಮ ರಾಶಿಯಿಂದ 8ನೇ ಭಾವದಲ್ಲಿ ಮಾಂದಿ ಮತ್ತು ರಾಹುವಿನ ಯುತಿ. ಸತ್ತು ಹೋಗಿರತಕ್ಕಂತಹ ನಾಗಗಳನ್ನಾಗಿರ್ಲಿ, ಸರ್ಪಗಳನ್ನಾಗಿರ್ಲಿ ನೋಡುವಂತಹ ಸನ್ನಿವೇಶ. ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಪ್ರಯಾಣವನ್ನು ಮಾಡ್ತಾ ಇರ್ತೀರಿ, ಒಂದು ಹಾವು ಮಲಗಿದ ಹಾಗೆ ಕಾಣಿಸ್ತದೆ, ವಾಹನದಿಂದ ಇಳಿದು ಹೋಗಿ ನೋಡ್ತೀರಿ, ಅದು ಸತ್ತು ಹೋಗ್ಬಿಟ್ಟಿದೆ. ಅಥವಾ ಯಾರೋ ಹೊಡೆದು ಹಾಕಿ ಹೋಗಿದ್ದಾರೆ, ಅಥವಾ ಯಾರೋ ವಾಹನವನ್ನು ಹಚ್ಚಿಕೊಂಡು ಹೋಗಿದ್ದಾರೆ. ಒಟ್ಟಾರೆ ಜೀವ ಇಲ್ಲದ ಹಾವನ್ನು ನೋಡುವಂತಹ ಒಂದು ಸನ್ನಿವೇಶ ಇರತಕ್ಕಂತಹದ್ದು, ನಾಗ ಶವವನ್ನು ನೋಡುವಂತಹ ಒಂದು ಸನ್ನಿವೇಶ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ. ಅಥವಾ ಸತ್ತು ಹೋಗಿರತಕ್ಕಂತಹ ನಾಗಗಳು ಸ್ವಪ್ನದಲ್ಲೂ ಕಾಡುವ ಸಾಧ್ಯತೆ ಇರತಕ್ಕಂತಹದ್ದಿದೆ. ಪರಿಹಾರಕ್ಕಾಗಿ ನಾಗಶಾಂತಿ, ನಾಗದೇವರ ದರ್ಶನ, ನಾಗನಿಗೆ ಪೂಜೆ ಅಥವಾ ನಾಗನಿಗೆ ಅಭಿಷೇಕ, ನಾಗನಿಗೆ ತಂಬಿಟ್ಟು ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕರ್ಕಾಟಕ ರಾಶಿಯವರಿಗೆ ಇರತಕ್ಕಂತಹ ದೋಷಗಳು ಪರಿಹಾರ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಜೊತೆಯಲ್ಲಿ ದಕ್ಷಿಣ ದಿಕ್ಕದಲ್ಲಿ ಪೂರ್ವಾಭಿಮುಖವಾಗಿರತಕ್ಕಂತಹ ದೇವತಾ ದರ್ಶನದಿಂದ ನಿಮಗೆ ಆರೋಗ್ಯ ಭಾಗ್ಯ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಸಿಂಹರಾಶಿ. ಇಂದಿನ ದಿವಸ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ. ಅಷ್ಟಮ ಶನಿ ಬಾಧಿಸ್ತಾ ಇದೆ. ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ದೀರಿ. ಕೆಲವರಿಗೆ ಅಪವಾದ, ಕೆಲವರಿಗೆ ಅವಮಾನ, ಕೆಲವರಿಗೆ ನಷ್ಟ, ಕೆಲವರಿಗೆ ಉದ್ಯೋಗದಲ್ಲಿ ತೊಂದರೆ, ಕೆಲವರಿಗೆ ಭಯ, ವ್ಯಾಜ್ಯ ಭಯ ಇತ್ಯಾದಿಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಹಾಗಂತ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ, ಒಳ್ಳೆಯ ಫಲವನ್ನು ಕೊಡಬೇಕಲ್ವಾ? ಆದರೆ ಶತ್ರುವಿನ ಮನೆ ಆಗಿದ್ದರಿಂದ ಮನೆಯಲ್ಲೇ ಶತ್ರುಗಳು ಹುಟ್ಟಿಕೊಳ್ಳುವಂತಹ ಒಂದು ಸಾಧ್ಯತೆ ಇರತಕ್ಕಂತಹದ್ದು. ಕೇತುವಿನ ಜೊತೆಯಲ್ಲಿದ್ದರಿಂದ ಮನೆಯಲ್ಲೇ ಏನಾದರೂ ಕೆಟ್ಟ ಕೆಲಸಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಥವಾ ಮನೆಗೆ ವಿಶೇಷವಾಗಿ ಕೆಟ್ಟವರಿಂದ ಏನಾದರೂ ತೊಂದರೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಥವಾ ಕೆಟ್ಟ ವಸ್ತುಗಳು ಮನೆಗೆ ಬರುವಂತಹ ಸಾಧ್ಯತೆಗಳು. ಆದ್ದರಿಂದ ತುಂಬ ಜಾಗೃತೆ ಇರಬೇಕು. ಜೊತೆಯಲ್ಲಿ
ಪ್ರಾಣಿಗಳಿಂದ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ. ಕೆಲವರಿಗೆ ಈತಿ ಬಾಧೆಗಳ ತೊಂದರೆಗಳು, ಯಾವುದರಿಂದ ಇರುವೆಗಳ ಕಾಟ ಉಂಟಾಗಬಹುದು, ಅಥವಾ ಕೆಲವರಿಗೆ ತಗಣಿಗಳ ಕಾಟ ಉಂಟಾಗುವಂತಹ ಸಾಧ್ಯತೆ, ಅಥವಾ ಕೆಲವರಿಗೆ ಪಲ್ಲಿಗಳ ಕಾಟ ಜಾಸ್ತಿ ಆಗುವಂತಹ ಸಾಧ್ಯತೆ, ಅಥವಾ ಕೆಲವರಿಗೆ ಇಲಿಗಳ ಕಾಟ ಜಾಸ್ತಿ ಆಗುವಂತಹ ಸಾಧ್ಯತೆ, ಅಥವಾ ಕೆಲವರಿಗೆ ಬಾವಲಿಗಳ ಕಾಟ ಜಾಸ್ತಿ ಆಗುವಂತಹ ಸಾಧ್ಯತೆ. ಹೀಗೆ ಈತಿ ಬಾಧೆಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾಣುವ ಸಾಧ್ಯತೆಯೂ ಹೌದು, ಕಾಡುವ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆದ್ದರಿಂದ ತುಂಬಾ ಜಾಗ್ರತೆ ಬೇಕು ಸಿಂಹರಾಶಿಯವರು. ನೋಡಿ, ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ರಾಹು ಮತ್ತು ಮಾಂದಿಯರು ನಿಂತು ನೋಡ್ತಾ ಇದ್ದಾರೆ. ನಕಾರಾತ್ಮಕ ಶಕ್ತಿಗಳ ತೊಂದರೆ. ನೀವು ಮನೆಯಲ್ಲಿ ಒಂದು 3-4 ರೂಮು ಮಾಡ್ಕೊಂಡಿರ್ತೀರಿ. ನೀವು ಯಾವುದೇ ರೂಮಿಗೆ ಹೋದರೂ ಸಹಿತವಾಗಿ, ಯಾವುದೇ ಪ್ರಕೋಷ್ಠಗಳಿಗೆ ಹೋದರೂ ಸಹಿತವಾಗಿ ಅಲ್ಲೇನಾದರೂ ತೊಂದರೆಗಳು, ಏನೋ ಒಂದು ರೀತಿಯ ಅಂತಹ ಅವಾಂತರ ಇವತ್ತಿನ ದಿವಸ. ಅದರಿಂದ ಸಾಕಷ್ಟು ಭಯಭೀತರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಸಿಂಹರಾಶಿಯವರು ಇವತ್ತಿನ ದಿನ. ಪರಿಹಾರಕ್ಕೆ ಏನು ಮಾಡಬೇಕು? ಪರಿಹಾರಕ್ಕೆ ಕಾತ್ಯಾಯಿನಿ ದೇವಿಯನ್ನೇ ಆರಾಧಿಸಬೇಕಾಗಿರ್ತಕ್ಕಂತಹದ್ದು. ನಿಮ್ಮ ರಾಶಿಯು ಸಿಂಹರಾಶಿ, ಕಾತ್ಯಾಯಿನಿಯ ವಾಹನವು ಸಿಂಹವೇ ಆಗಿರ್ತಕ್ಕಂತಹದ್ದು. ಸಿಂಹವಾಹಿನಿಯಾಗಿರ್ತಕ್ಕಂತಹ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುವುದರಿಂದ ಸಿಂಹರಾಶಿಯವರಿಗೆ ಭಯ ಇರೋದಿಲ್ಲ. ಭಯವನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಸಿಂಹದ ಪ್ರಾರ್ಥನೆ, ಅದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಒಂದು, ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರಾದಿಗಳೆಲ್ಲವೂ ನಿಮಗೆ ಆಗಿ ಬರ್ತದೆ, ಅದನ್ನ ನೀವು ಅನುಭವಿಸಲಿಕ್ಕೆ ಅನುಕೂಲ ಇರತಕ್ಕಂತಹದ್ದು. ಜೊತೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿರ್ತಕ್ಕಂತಹ ದೇವತಾ ದರ್ಶನದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಲಕ್ಷಣ ಸಿಂಹರಾಶಿಯವರಿಗೆ ಇವತ್ತಿನ ಕಾಲ ಭವಿಷ್ಯದಲ್ಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ ಒಳ್ಳೆಯ ಯೋಗವಾಗಿರ್ತಕ್ಕಂತಹದ್ದು. ಒಂದು ರೀತಿಯಂತಹ ರಾಜಕೀಯದ ಯೋಗ, ರಾಜ ಮಹಾರಾಜರ ಯೋಗವಾಗಿರತಕ್ಕಂತಹದ್ದು. ಚೈತನ್ಯವನ್ನು ಕೊಡತಕ್ಕಂತಹ ಯೋಗವಾಗಿದೆ. ಪುಟಿದೇಳ್ತೀರಿ ಇವತ್ತಿನ ದಿವಸ. ಆರೋಗ್ಯ ವೃದ್ಧಿಯಾಗುವಂತಹ ಲಕ್ಷಣಗಳು, ರೋಗಕ್ಕೆ ಔಷಧ ಸಿಗುವಂತಹ ಸಾಧ್ಯತೆ. ಇಷ್ಟು ದಿವಸ ಬಳಲ್ತಾ ಇದ್ರಿ, ಯಾವ ಔಷಧಗಳು ಪ್ರಯೋಜನವಾಗದೇ ಇದ್ರಿ. ಆದ್ರೆ ಇವತ್ತಿನ ದಿವಸ ಯಾರೋ ಹೇಳಿದ್ರು, ಇಂತಹ ವೈದ್ಯರ ಹತ್ರ ಹೋದ್ರೆ ನಿಮ್ಗೆ ಗುಣ ಆಗ್ತದೆ. ಹೋಗ್ತೀರಿ, ಔಷಧವನ್ನು ತೆಗೆದುಕೊಳ್ತೀರಿ, ಆಗ ನಿಮಗೆ ಗುಣಮುಖವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಷ್ಟು ದಿವಸ ಶ್ರದ್ಧೆ ಇರಲಿಲ್ಲ, ಅಶ್ರದ್ಧೆ ಇತ್ತು. ಇವತ್ತಿನ ದಿವಸ ಶ್ರದ್ಧೆ ಬಂತು, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶ್ರದ್ಧೆ ಇದ್ದಾಗ ವೈದ್ಯರು ನೀರನ್ನು ಕೊಟ್ಟರು ನಮಗೆ ಔಷಧ. ಆದ್ದರಿಂದ ಇವತ್ತಿನ ದಿವಸ ರೋಗದಿಂದ ಹೊರಗೆ ಬರ್ತೀರಿ. ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ನೋಡಿ, ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಭದ್ರಯೋಗದಲ್ಲಿ ಅಂದಾಗ ಸೌಮ್ಯೇ ರಂಗಚರಹ ಬೃಹಸ್ಪತಿ ಯುತೆ ಗೀತಪ್ರಿಯೋ ನೃತ್ಯವಿತು ಹೇಳುವ ಪ್ರಕಾರವಾಗಿ ರಂಗಚರಹ, ರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಬಣ್ಣದ ಬದುಕಿನಲ್ಲಿ ಇರತಕ್ಕಂಥವರಿಗೆ, ಅಥವಾ ಧಾರಾವಾಹಿಯಲ್ಲಿ ನಟಿಸುವವರಿಗೆ, ಅಥವಾ ಸಿನಿಮಾ ರಂಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಎಲ್ಲರಿಗೂ ಅನುಕೂಲ ಇರತಕ್ಕಂತಹದ್ದೇ ಇವತ್ತಿನ ದಿವಸ. ಬುಧರು ಭದ್ರಯೋಗದಲ್ಲಿ ನಿಮ್ಮ ರಾಶಿಯಲ್ಲಿರುವುದರಿಂದ ವ್ಯಾಪಾರಸ್ಥರಿಗೂ ಸಹಿತವಾಗಿ ಅನುಕೂಲ. ಯಾವ ವ್ಯಾಪಾರ? ನೀವು ಬಣ್ಣದ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ, ಅಥವಾ ನೀವು ಗೃಂದಿಗೆ ಅಂಗಡಿ ಇತ್ಯಾದಿಗಳನ್ನು ಇಟ್ಟುಕೊಂಡು ದೇವತಾ ಪೂಜೆಗೆ ಬೇಕಾಗಿರತಕ್ಕಂತಹ ಸೌಕರ್ಯಗಳನ್ನು ಒದಗಿಸಿಕೊಡತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ಕಾಲಗರ್ಭದಲ್ಲಿ. ಕನ್ಯಾ ರಾಶಿಯವರು ವಿಶೇಷವಾಗಿ 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಹಸಿರು ಬಣ್ಣ, ಪಚ್ಚೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಉತ್ತರ ದಿಕ್ಕಿನಲ್ಲಿ ನೀವು ಇವತ್ತಿನ ದಿವಸ ವ್ಯವಹಾರವನ್ನು ಮಾಡುವುದರಿಂದ ಅಥವಾ ದೇವತಾ ದರ್ಶನವನ್ನು ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಗತಿಯಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ ಸಪ್ತಮಾಧಿಪತಿಯಾಗಿ. ಹೀಗಾಗಿ ಕಾಲ ಕೆರ್ಕೊಂಡು ಜಗಳ ಮಾಡ್ತೀವಿ, ಅಥವಾ ನಿಮ್ಮೊಟ್ಟಿಗೆ ಜಗಳ ಮಾಡುವುದಕ್ಕಾಗಿ ಕೆಲವರು ಬರ್ತಾರೆ ಇವತ್ತಿನ ದಿವಸ ನಿಮ್ಮ ಮನೆಗೆ. ಕಾಲ ಕೆರ್ಕೊಂಡು ಅವರು ನಿಮ್ಮೊಟ್ಟಿಗೆ ಜಗಳ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಇವತ್ತಿನ ದಿವಸ ಕಲಹದ ದಿವಸ, ಜಗಳದ ದಿವಸ, ಯುದ್ಧದ ದಿವಸವಾಗಿರ್ತಕ್ಕಂತಹದ್ದು, ಮಾರಾಮಾರಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಕೆಲವರಿಗೆ. ಆದ್ರಿಂದ ತುಂಬಾ ಜಾಗ್ರತೆ ಇರಬೇಕಾಗಿರ್ತಕ್ಕಂತಹದ್ದು. ಕುಜ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಸಪ್ತಮಾಧಿಪತಿ. ಧನಾಧಿಪತಿಯೂ ಕೂಡ ಹಣಕಾಸಿನ ವಿಚಾರದಲ್ಲೂ ಸಣ್ಣ ಪುಟ್ಟ ಜಗಳಗಳು ಅಥವಾ ಹಣಕಾಸಿಗಾಗಿಯೇ ಜಗಳ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕೆ ಏನು ಮಾಡ್ಕೊಳ್ಬೇಕು? ಸುಬ್ರಹ್ಮಣ್ಯ ದೇವರಿಗೆ ಮೊರೆ ಹೋಗಬೇಕಾಗಿರ್ತಕ್ಕಂತಹದ್ದು. ಸುಬ್ರಹ್ಮಣ್ಯ ಶಾಂತಿಯನ್ನು ಮಾಡ್ಕೊಳ್ಳಿ, ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ. ಘಾಟಿ ಸುಬ್ರಹ್ಮಣ್ಯ ಆಗಬಹುದು,
ಅಥವಾ ಹೊನ್ನಾವರದ ಸಮೀಪದಲ್ಲಿರ್ತಕ್ಕಂಥ ಬಾಲಸುಬ್ರಹ್ಮಣ್ಯನ ಸನ್ನಿಧಾನ ಆಗ್ಬೋದು, ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಆಗ್ಬೋದು. ಇದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. 3 ಸುಬ್ರಹ್ಮಣ್ಯ ದೇವಸ್ಥಾನಗಳು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಒಂದು ಕುಕ್ಕೆಯ ಭಾಗವಾಗಿರ್ತಕ್ಕಂಥದ್ದು, ಮತ್ತೊಂದು ಘಾಟಿಯ ಭಾಗವಾಗಿರ್ತಕ್ಕಂಥದ್ದು, ಮತ್ತೊಂದು ಬಾಲ ರೂಪದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರು. ಈ 3 ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡುವುದರಿಂದ ಕಷ್ಟದಿಂದ ಮುಕ್ತರಾಗ್ತೀರಿ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6. 6 ಯಾರದ್ದು ಸಂಖ್ಯೆ? ಶುಕ್ರನ ಸಂಖ್ಯೆ ಆಗಿರ್ತಕ್ಕಂತಹದ್ದು, 6 ಮುಗನ ಸಂಖ್ಯೆ ಆಗಿರ್ತಕ್ಕಂತಹದ್ದು. ಆದ್ದರಿಂದ 6 ಮುಗನ ದರ್ಶನದಿಂದ ನಿಮ್ಮ ಕಷ್ಟ ನಿವಾರಣೆ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಾದಿಗಳು ನಿಮಗೆ ಇವತ್ತಿನ ದಿವಸ ಅನುಕೂಲ ಉಂಟು ಮಾಡ್ತದೆ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ತುಲಾ ರಾಶಿಯವರಿಗೆ ಇವತ್ತಿನ ಕಾಲಗತಿಯಲ್ಲಿ. ಈಗ ವೃಶ್ಚಿಕ ರಾಶಿ ನೋಡಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರನಿದ್ದಾನೆ. ಕೆಲವರಿಗೆ ಶಾಪದೋಷ, ಕೆಲವರು ತಾಪ ಪಡ್ತೀರಿ, ಕೆಲವರು ಸ್ತ್ರೀ ಶಾಪದಿಂದ ಬಳಲುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಬೇರೆ ಬೇರೆ ಶಾಪದೋಷಗಳು ಸಾಕಷ್ಟಿದೆ. ಅದರಲ್ಲೂ ಇವತ್ತಿನ ಸಹ ಚಂದ್ರನು ನೀಚನಾಗಿದ್ದಾನೆ. ಸ್ತ್ರೀ ಕಾರಕನ ಅಂತಹ ಚಂದ್ರ ನೀಚನಾಗಿದ್ದಾನೆ. ನಿಮಗೆ ಮನಸ್ಸಿಗೆ ಕೊರೆಯುವಂತಹ ಒಂದು ಶಾಪದೋಷ ಸ್ತ್ರೀ ಶಾಪವಾಗಿರ್ತಕ್ಕಂತಹದ್ದು. ಕೆಲವರ ನಾಲಿಗೆಯಲ್ಲೇ ಮಚ್ಚೆ ಇರ್ತದೆ. ಅವ್ರು ಏನಾದರೂ ಹೇಳಿದ್ರು ಅಂದ್ರೆ ಅದು ನಡೆದು ಹೋಗ್ತದೆ. ಅವ್ರು ಶಾಪವನ್ನು ಹಾಕಿದ್ರು ಅಂದ್ರೆ ಅದು ಘಟಿಸಿ ಹೋಗ್ತದೆ. ಆದ್ರಿಂದ ತುಂಬಾ ಜಾಗೃತಿಯಾಗಿರಬೇಕಾಗಿರ್ತಕ್ಕಂತಹದ್ದು ವೃಶ್ಚಿಕ ರಾಶಿಯವರು ಇವತ್ತಿನ ಕಾಲಗತಿಯಲ್ಲಿ. ನಿಮ್ಮ ರಾಶಿಯಿಂದ 5ನೇ ಭಾವದಲ್ಲಿ ಶನಿ ಮಹಾತ್ಮ ಇದ್ದಾನೆ. ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಮಂದ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಸಾಕಷ್ಟು ಬರಬೇಕು, ಬರೋದಿಲ್ಲ. ಅಲ್ಪ ಸ್ವಲ್ಪ ಏನಾದರೂ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಅದನ್ನು ನೀವು ಪಡೆದುಕೊಳ್ಳಬೇಕಾಗಿರ್ತಕ್ಕಂತಹದ್ದು. ಪೂರ್ಣ ಆದಮೇಲೆ ಕೊಡಿ ಅಂತ ಬಿಟ್ರೆ ಬರುವುದು ಬರದೇ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆದ್ದರಿಂದ ಇವತ್ತಿನ ದಿವಸ ನೀವು ಅಲ್ಪ ಧನದಿಂದಲೇ ತೃಪ್ತಿಯಾಗಬೇಕಾದಂತಹ ಸಂದರ್ಭ ಇದೆ ವೃಶ್ಚಿಕ ರಾಶಿಯವರು. ಕಾರಣ ಗುರುವಿನ ದೃಷ್ಟಿ ಇದೆ, ಶನಿಯ ದೃಷ್ಟಿಯು ಧನಸ್ಥಾನಕ್ಕಿದೆ. ಆದ್ದರಿಂದಲೇ ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, 4ನೇ ಮನೆಯಲ್ಲಿ ನಿಮಗೆ ರಾಹು ಮತ್ತು ಮಾಂದ್ಯರ ಯುತಿ ವಾಹನ ಸ್ಥಾನದಲ್ಲಿ ಪ್ರಯಾಣದಿಂದ ನಿಮಗೆ ಅಪಾಯ ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಅಪಾಯದಿಂದ ಪಾರಾಗಬೇಕು ಅಂದ್ರೆ ಏನು ಮಾಡಬೇಕು? ಆಪದಾಮಪಹರ್ತಾರಂ, ಆಪತ್ತಿನಿಂದ ಪಾರು ಮಾಡುವವನು ಶ್ರೀರಾಮಚಂದ್ರ. 13 ಅಕ್ಷರವುಳ್ಳಂತಹ 13 ಅಕ್ಷರವುಳ್ಳಂತಹ ರಾಮತಾರಕ ಮಂತ್ರವನ್ನು ಜಪಿಸಬೇಕಾಗಿರತಕ್ಕಂತಹದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ 13 ಅಕ್ಷರಗಳು. ಇದು 27 ನಕ್ಷತ್ರಗಳ ಗುಂಪೇನಿದೆಯೋ ಅದೆಲ್ಲದಕ್ಕಿಂತಲೂ ಶ್ರೇಷ್ಠವಾದಂತಹ ಮಂತ್ರವಂತೆ. ಆದ್ರಿಂದಲೇ ಇದಕ್ಕೆ ರಾಮತಾರಕ ಮಂತ್ರ ಹೇಳುವಂತಹ ಒಂದು ಹೆಸರಿರ್ತಕ್ಕಂತಹದ್ದು, ತಾರಕ ಮಂತ್ರವಾಗಿರ್ತಕ್ಕಂತಹದ್ದು. ಇದನ್ನು ಪಠನ ಮಾಡುವುದರಿಂದ ನಿಮಗಿರ್ತಕ್ಕಂತಹ ದೋಷಗಳೆಲ್ಲವೂ ಪರಿಹಾರವಾಗಿ ಇವತ್ತಿನ ದಿವಸ ನಿಮ್ಮ ನಡೆ ಒಳ್ಳೆಯ ಸನ್ನಡತೆ ಆಗಿರ್ತದೆ. ಮಾಡ್ಕೊಳ್ಳಿ, ಶುಭವಾಗ್ತದೆ. ಧನುರಾಶಿ ನೋಡಿ, ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಗುರು 7ನೇ ಭಾವದಲ್ಲಿದ್ದು ನೋಡ್ತಾ ಇದ್ದಾನೆ. ಜನ್ಮ ರಾಶಿಗೆ ಗುರುವಿನ ದೃಷ್ಟಿ ಬಿತ್ತು ಅಂದ್ರೆ ಅದ್ಭುತವಾದಂತಹ ಒಂದು ಯೋಗ. ಚಂದ್ರ ಕೇಂದ್ರದಲ್ಲಿ ಗುರು ಇದ್ದಾನೆ ಅಂದ್ರೆ ಗಜಕೇಸರಿ ಯೋಗದ ಫಲ. ಗಜಕೇಸರಿ ಸಂಜಾತ ತೇಜಸ್ವಿ ಧನಧಾನ್ಯವಾನ್. ನೋಡಿ, ಗಜಕೇಸರಿ ಯೋಗದ ಫಲ ಯಾವ ರೀತಿಯಲ್ಲಿ ಇರ್ತದೆ? ಅಥವಾ ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದೀರಿ ಅಂತ ಆದ್ರೆ ಆ ವ್ಯಕ್ತಿ ತೇಜಸ್ವಿ, ಒಳ್ಳೆಯ ರೂಪವಂತನಾಗ್ತಾನಂತೆ. ಅಥವಾ ಒಳ್ಳೆಯ ಹೆಣ್ಣು ಮಕ್ಕಳಾದ್ರೆ ರತಿದೇವಿಯ ರೂಪವನ್ನು ಹೊಂದುತ್ತಾರಂತೆ. ಗಂಡು ಮಕ್ಕಳಾದ್ರೆ ಕಂದರ್ಪನ ರೂಪವನ್ನು ಹೊಂದುತ್ತಾರಂತೆ. ಕಂದರ್ಪ ಅಂದ್ರೆ ಮನ್ಮಥನ ರೂಪ ಬರ್ತದೆ. ಮನ್ಮಥನ ಹೆಂಡತಿ ರತಿದೇವಿ, ಆ ರತಿದೇವಿಯ ರೂಪ ಹೆಣ್ಣು ಮಕ್ಕಳಿಗೆ ಬರ್ತದೆ ಅಂತ. ತೇಜಸ್ವಿ, ಧನಧಾನ್ಯವಾನ್. ಮನೆಯಲ್ಲಿ ದವಸ ಧಾನ್ಯಗಳು ಸದಾ ಭರ್ತಿಯಾಗಿರ್ತದೆ. ಹಣಕ್ಕೆ ಕೊರತೆ ಇಲ್ಲ, ಧಾನ್ಯಕ್ಕೆ ಕೊರತೆ ಇಲ್ಲ, ನೆಮ್ಮದಿಗೆ ಕೊರತೆ ಇರುವುದಿಲ್ಲ, ಊಟಕ್ಕೆ ಕೊರತೆ ಇರುವುದಿಲ್ಲ, ಉಡುಗೆ ತೊಡುಗೆಗಳಿಗೆ ಕೊರತೆ ಇರುವುದಿಲ್ಲ, ಹಾಸು ಒದಗೆಗಳಿಗೆ ತೊಂದರೆ ಇರುವುದಿಲ್ಲ. ಇದೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಗಜಕೇಸರಿ ಯೋಗದ ಫಲದಲ್ಲಿ. ಮೇಧಾವಿ ಗುಣ ಸಂಪನ್ನ, ಒಳ್ಳೆಯ ಮೇಧಾವಿಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 6ನೇ ಇಂದ್ರಿಯ ಜಾಗೃತವಾಗಿರ್ತದೆ ಅಂತ ಹೇಳ್ತಾರೆ ಕೆಲವರಿಗೆ. 6th ಸೆನ್ಸ್ ಜಾಗೃತಿಯಾಗಿರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಿಂದ ಮೇಧಾವಿ ಅಂತವರು ಮೇಧಾವಿಗಳು. ಆ ಮೇಧಾವಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಈ ಗಜಕೇಸರಿ ಯೋಗದ ಫಲದಲ್ಲಿ. ಮೇಧಾವಿ ಗುಣ ಸಂಪನ್ನ, ಸದ್ಗುಣಗಳೆಲ್ಲವೂ ಸಹಿತವಾಗಿ ಅವನಲ್ಲಿರ್ತದೆ ಅಂತೆ. ಗುಣದ ವಿಶೇಷೆಯಲ್ಲಿ ಸದ್ಗುಣಗಳು ಬೇರೆ, ದುರ್ಗುಣಗಳು ಬೇರೆ.
ಅಲ್ವಾ? ಆದ್ರಿಂದ ದುರ್ಗುಣಗಳನ್ನು ಬದಿಗೊಟ್ಟಿ ಸದ್ಗುಣಗಳ ಸಾಕಾರ ರೂಪವಾಗಿರ್ತಾನೆ. ಮೇಧಾವೇ ಗುಣ ಸಂಪನ್ನ ರಾಜಪ್ರಿಯಕರೋ ಭವೇತ್. ರಾಜನೂ ಆದಾನು ಅಥವಾ ರಾಜಪ್ರಿಯಕರನೂ ಆದಾರನು ಅಥವಾ ರಾಜಕೀಯ ವ್ಯಕ್ತಿಯೂ ಆದಾನು ಅಥವಾ ಮಂತ್ರಿಯೂ ಆದಾನು. ಇದೆಲ್ಲವೂ ಸಹಿತವಾಗಿ ಗಜಕೇಸರಿ ಯೋಗದ ಫಲದಲ್ಲಿ ಬರುವ ಸಾಧ್ಯತೆ ಇರತಕ್ಕಂತಹದ್ದು. ಇಂದಿನ ದಿವಸ ಯೋಗ ಯಾರಿಗೆ? ಧನು ರಾಶಿಯವರಿಗೆ ಇದೆ. ಸಪ್ತಮದಲ್ಲಿ ಗುರು ನಿತ್ತು ನೋಡ್ತಾ ಇದ್ದಾನೆ. ಸಾಧ್ಯವಾ? ಆದ್ರೆ ಶನಿನೂ ನೋಡ್ತಾ ಇದ್ದಾನಲ್ಲ, ಹೀಗಾಗಿ ಅರ್ಧ ಫಲ ಲಭ್ಯವಾಗುವಂತಹ ಸಾಧ್ಯತೆ, ಪೂರ್ಣ ಫಲ ಇಲ್ಲ, ಅರ್ಧ ಫಲ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅಥವಾ ಸ್ವಲ್ಪ ಫಲ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಅದನ್ನು ಅನುಭವಿಸುವಂತಹ ಯೋಗ ಇರತಕ್ಕಂತಹದ್ದೇ ಧನು ರಾಶಿಯವರಿಗೆ ಇವತ್ತಿನ ದಿವಸ. ಪರಿಹಾರಕ್ಕೇನಾದ್ರು ಮಾಡ್ಕೊಳ್ಬೇಕಾ? ಇದು ಪೂರ್ಣ ಬರಬೇಕು, ಪರಿಹಾರಕ್ಕೇನಾದ್ರು ಮಾಡ್ಕೊಳ್ಬೇಕಾ? ಏನೇ ಪರಿಹಾರ ಮಾಡಿದರೂ ಗ್ರಹಾಧೀನ, ಎಲ್ಲವೂ ಸಹಿತವಾಗಿ ಗ್ರಹಗಳನ್ನು ಅನುಸರಿಸಿರ್ತದೆ. ಆದ್ದರಿಂದ ಅಲ್ಪ ಸ್ವಲ್ಪ ಲಭ್ಯವೇ ವಿನಃ ಪೂರ್ಣ ಲಭ್ಯವಾಗುವಂತಹ ಸಾಧ್ಯತೆ ಇಲ್ಲ. ಪರಿಹಾರಕ್ಕಾಗಿ ಕಡಲೆಕಾಳನ್ನು ದಾನ ಮಾಡಿಕೊಳ್ಳಿ. ಯಾವುದು ಕಡಲೆಕಾಳು? ಕೆಂಪು ವರ್ಣವುಳ್ಳಂತಹ ಕಡಲೆಕಾಳನ್ನು ದಾನ ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಧನು ರಾಶಿಯವರಿಗೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ನೀವು ಇವತ್ತಿನ ದಿವಸ ಆರಾಧಿಸುವಂತಹ ದೇವರು ಬ್ರಹ್ಮದೇವರು. ಬ್ರಹ್ಮದೇವರ ಆರಾಧನೆ, ಮೂರ್ತಿ ಪೂಜೆ ಇಲ್ಲ ಬ್ರಹ್ಮನಿಗೆ. ಆದ್ದರಿಂದ ಮಂತ್ರ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದು. ಬ್ರಹ್ಮನಿಗೆ ಬ್ರಹ್ಮ ಸೂಕ್ತ ಅಂತಲೇ ಒಂದಿದೆ. ಆ ಬ್ರಹ್ಮ ಸೂಕ್ತವನ್ನು ಪಠನ ಮಾಡುವುದರಿಂದ ಅಥವಾ ಬ್ರಹ್ಮ ಸೂಕ್ತವನ್ನು ಹೇಳಿಸುವುದರಿಂದ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಧನು ರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ರಾಹು ಮತ್ತು ಮಾಂದಿ 2 ದುರ್ಯೋಗ ಇವತ್ತಿನ ದಿವಸ ಮಕರ ರಾಶಿಯವರಿಗೆ. ಒಂದು ಧನರಾಹುವಿನ ತೊಂದರೆ, ಮತ್ತೊಂದು ಧನಮಾಂದಿ ದೋಷವಾಗಿರ್ತಕ್ಕಂತಹದ್ದು. ನೋಡಿ, ಎರಡೂ ಸಹಿತವಾಗಿ ತೊಂದರೆ ಅಲ್ವಾ? ದೋಷವೂ ಇದೆ, ಸಂಪತ್ತು ಬರೋದಿಲ್ಲ. ನಿಮಗೆ ಧನರಾಹುವಿನ ತೊಂದರೆಯೂ ಇದೆ, ಇದ್ದ ಸಂಪತ್ತೆಲ್ಲವೂ ಕರಗಿ ಹೋಗ್ತದೆ, ನಷ್ಟವಾಗಿ ಹೋಗ್ತದೆ, ಲೋಭತನ ಉಂಟಾಗ್ತದೆ, ಖರ್ಚು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಖರ್ಚಾಗಿ ಹೋಗ್ತದೆ ಏನೋ ಹೇಳುವಂಥ ಭಯ ಉಂಟಾಗ್ತದೆ, ಖರ್ಚು ಮಾಡಿಕೊಂಡ್ರೆ ನಾಳೆಗೇನು ಹೇಳುವಂಥ ಭಯ ಕಾಡ್ತದೆ. ಇದೆಲ್ಲ ಇರ್ತಕ್ಕಂಥದ್ದಿದೆ ಮಕರ ರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನಾಧಿಪತಿ ಭಾಗ್ಯದಲ್ಲಿದ್ದಾನೆ. ಕೆಲವರಿಗೆ ಭಾಗ್ಯ ಇದೆ, ಇಲ್ಲ ಅಂತಲ್ಲ, ಭಾಗ್ಯ ಕೆಲವರಿಗೆ ಇರ್ತಕ್ಕಂತಹದ್ದು. ಜೊತೆಯಲ್ಲಿ ಅಷ್ಟಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಹೀಗಿರುವಾಗ ಭಾಗ್ಯ ಸಮೃದ್ಧಿಯಾಗುವಂತಹ ಒಂದು ಸುಯೋಗ ಇರತಕ್ಕಂತಹದ್ದಿದೆ ಮಕರ ರಾಶಿಯ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಇರತಕ್ಕಂತಹದ್ದು. ಸುಖಾಧಿಪತಿ ಆಗಿರ್ತಕ್ಕಂತಹ ಕುಜ ಕರ್ಮ ರಾಶಿಯಲ್ಲಿದ್ದರಿಂದ ಕರ್ಮದಲ್ಲಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಸಣ್ಣ ಪುಟ್ಟ ಘರ್ಷಣೆಗಳು ಅಥವಾ ಕಿರಿಕಿರಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ. ಇಂದು ಸಹಿತವಾಗಿ ತಾವು ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡ್ಕೊಳ್ತಾ ಇದ್ದೀರಿ. ಸುಬ್ರಹ್ಮಣ್ಯ ದೇವರಿಗೆ ಒಂದು ಪೂಜೆಯನ್ನು ಮಾಡಿ, ಸುಬ್ರಹ್ಮಣ್ಯ ದೇವರ ಪ್ರೀತಿಗಾಗಿ ಬಾಳೆಹಣ್ಣು ಸಮರ್ಪಣೆ ಮಾಡಿ, ಆಗ ನಿಮಗಿರ್ತಕ್ಕಂತಹ ಕಷ್ಟಗಳು ಪರಿಹಾರವಾಗ್ತದೆ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕಪ್ಪು ಬಣ್ಣ ಅಥವಾ ನೀಲ ವಸ್ತ್ರ ನಿಮಗೆ ಅತ್ಯಂತ ಅನುಕೂಲಕರವಾಗಿರತಕ್ಕಂತಹದ್ದು. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವಾಲಯಕ್ಕೆ ಹೋಗುವುದರಿಂದ, ದೇವರ ದರ್ಶನವನ್ನು ಮಾಡುವುದರಿಂದ ನಿಮಗೆ ಆತಂಕ ದೂರವಾಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರಾಹು ಮತ್ತು ಮಾಂದ್ಯರಿದ್ದಾರೆ. ನೋಡಿ, ಜನ್ಮ ರಾಶಿಯಲ್ಲಿ ಮಾಂದ್ಯ ಬಂದಾಗ ಹಲವಾರು ತೊಂದರೆಗಳು. ಯಾವ ರೀತಿಯಲ್ಲಿ ತೊಂದರೆಗಳು? ನಾನು ಆಗಾಗ ಹೇಳ್ತಾ ಇರ್ತೇನೆ. ಶೂರ ಕ್ರೂರ ವಿನಯರಹಿತ ವೇದಶಾಸ್ತ್ರಾರ್ಥಹೀನ. ನೋಡಿ, ವೇದ ಶಾಸ್ತ್ರ ಪುರಾಣ ದೇವರು ದಿಂಡ್ರು ಯಾವುದರ ಬಗ್ಗೆಯೂ ಶ್ರದ್ಧೆ ಇರುವುದಿಲ್ಲ. ಮಾಂದ್ಯ ಬಂದಾಗ ಯಾರನ್ನು ನಂಬದೇ ಹೋದಂತಹ ವ್ಯಕ್ತಿ ಆಗ್ತಾರೆ. ದುರ್ನಡತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ದುಷ್ಟ ಬುದ್ಧಿ ಉಂಟಾಗುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ಪೂರಕವಾಗಿ ರಾಹು ಸಹಿತವಾಗಿದ್ದಾನಲ್ಲ, ತಮೋಗ್ರಹವಾಗಿರ್ತಕ್ಕಂಥವನು ಕತ್ತಲೆ ಆವರಿಸುವಂತಹ ಸಾಧ್ಯತೆ, ಅಥವಾ ಕತ್ತಲೆಯಲ್ಲಿ ಕೂಡಿಸುವಂತಹ ಸಾಧ್ಯತೆ, ಅಥವಾ ನೀವೇ ಕತ್ತಲೆಯಲ್ಲಿ ಕುಳಿತುಕೊಳ್ಳುವಂತಹ ಸಾಧ್ಯತೆಗಳು. ಆದ್ದರಿಂದ ತುಂಬಾ ಜಾಗ್ರತೆ ಬೇಕು ಇವತ್ತಿನ ದಿವಸ ಕುಂಭರಾಶಿಯವರು, ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ. ದೋಷಕ್ಕೇನು ಪರಿಹಾರ ಮಾಡಿಕೊಳ್ಬೇಕು? ರಾಹು ಶಾಂತಿ, ಮಾಂದಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಒಮ್ಮೆ ಆಗದೇ ಇದ್ದಂತಹ ಪಕ್ಷದಲ್ಲಿ ನೀವೇನು ಮಾಡಬೇಕು? ಇವತ್ತಿನ ದಿವಸ ಸಾಧ್ಯವಾದರೆ ಎಳ್ಳನ್ನು ದಾನ ಮಾಡಬೇಕು, ಅಥವಾ ಶಿವನಿಗೆ ತಿಲಾರ್ಚನೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದು.
ಮಾಂದಿ ಎಂದರೆ ಗುಳಿಗ. ಗುಳಿಗ ಶಿವನ ಗಣದಲ್ಲಿ ಒಬ್ಬನಾಗಿರ್ತಕ್ಕಂಥವನು. ಶಿವನಿಗೆ ತಿಲಾರ್ಚನೆಯನ್ನು ಮಾಡುವುದರಿಂದಲೂ ಗುಳಿಗ ಶಾಂತಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಒಟ್ಟಾರೆ ರಾಹು ಶಾಂತಿ ಮಾಡಿಕೊಳ್ಳಬೇಕು ಅಂದ್ರೆ ನಾಗದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಬೇಕು. ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ಕುಂಭರಾಶಿಯವರಿಗಿರ್ತಕ್ಕಂತಹ ದೋಷ ದೂರವಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆಗ ನೀವಿರ್ತಕ್ಕಂತಹ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 8 ಮತ್ತು 4 ನಿಮಗೆ ಬಳಕೆಯಲ್ಲಿರ್ತಕ್ಕಂತಹ ಸಂಖ್ಯೆಗಳು. ಜೊತೆಯಲ್ಲಿ ಕಪ್ಪು ಬಣ್ಣ ಅಥವಾ ಆಕಾಶ ನೀಲಿ ಬಣ್ಣ ಅದು ನಿಮಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂತಹದ್ದೇ ಇವತ್ತಿನ ದಿವಸ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವತಾ ದರ್ಶನವನ್ನು ಮಾಡುವುದರಿಂದ ಕಷ್ಟದಿಂದ ಮುಕ್ತರಾಗ್ತೀರಿ ಕುಂಭರಾಶಿಯವರು ಇವತ್ತಿನ ಕಾಲಜ್ಞಾನದಲ್ಲಿ. ಈಗ ಮೀನರಾಶಿ ನೋಡಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಅವನು ಕುಂಭರಾಶಿಯಾಧಿಪತಿ, ಮಕರ ರಾಶಿಯಾಧಿಪತಿ. ಮಕರ ರಾಶಿಯು ಜಲರಾಶಿ, ಕುಂಭರಾಶಿಯು ಜಲರಾಶಿ, ಮೀನರಾಶಿಯು ಜಲರಾಶಿ. ಹೀಗಾಗಿ ಕುಂಭರಾಶಿಯಾಧಿಪತಿ, ಮಕರ ರಾಶಿಯಾಧಿಪತಿ ಅಂತಹ ಶನಿ ಮಹಾತ್ಮ ಜಲರಾಶಿಯ ಅಂತಹ ಮೀನರಾಶಿಯಲ್ಲಿದ್ದಾನೆ ಅಂದರೆ ಜಲದ ಸಮೀಪದಲ್ಲಿ ವಾಸ ಮಾಡುವವರಿಗೆ ಅನುಕೂಲ. ಕೆರೆಯ ಸಮೀಪ, ಕಲ್ಯಾಣಿಯ ಸಮೀಪ, ನದಿಯ ಸಮೀಪ ಅಥವಾ ಮುಡುವಿನ ಸಮೀಪ ಅಥವಾ ಬಾವಿಯ ಸಮೀಪ ಅಥವಾ ಬೋರ್ವೆಲ್ ಅಂತರ್ಜಲದ ಸಮೀಪ ಅಥವಾ ಸಮುದ್ರದ ಸಮೀಪ ನೀವು ಎಲ್ಲೇ ಇರಿ, ನಿಮಗೆ ಇವತ್ತಿನ ದಿವಸ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಥವಾ ಇನ್ನು ಸಮುದ್ರದಲ್ಲಿ ಉತ್ಪನ್ನವಾಗುವಂತಹ ವಸ್ತುಗಳ ಮಾರಾಟ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಎಷ್ಟೋ ರೀತಿಯಂತಹ ವಸ್ತುಗಳು ಹುಟ್ಟುತ್ತದೆ. ಟಂಕವೂ ಹುಟ್ಟುವುದು ಸಮುದ್ರದಲ್ಲಿ, ಕಪ್ಪೆ ಚಿಪ್ಪುಗಳು ಹುಟ್ಟುವುದು ಸಮುದ್ರದಲ್ಲಿ, ಮುತ್ತುಗಳು ಹುಟ್ಟುವುದು ಸಮುದ್ರದಲ್ಲಿ. ಅವರವರ ಅದೃಷ್ಟಕ್ಕೆ ಬೇಕಾಗಿರೋದು ಸಿಗ್ತದೆ. ಅದನ್ನು ಮಾರಾಟ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲ. ರತ್ನಾದಿಗಳು ಸಹಿತವಾಗಿ ಸಮುದ್ರದಲ್ಲೇ ಹುಟ್ಟುವಂತಹದ್ದು. ಅವನಿಗೆ ರತ್ನಾಕರ ಹೇಳುವಂತಹ ಹೆಸರು ಇರ್ತಕ್ಕಂತಹದ್ದಿದೆ. ಆಕರ ಅಂದ್ರೆ ಸಮೂಹ, ರತ್ನದ ಸಮೂಹವೇ ಇದೆಯಂತೆ ಸಮುದ್ರದಲ್ಲಿ. ಆದ್ದರಿಂದ ರತ್ನಾಕರನ ಸಮೀಪದಲ್ಲಿ ವಾಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಇವತ್ತಿನ ದಿವಸ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಂದರ್ಭ ಇರತಕ್ಕಂತಹದ್ದು. ದೋಷ ಪರಿಹಾರಕ್ಕೆ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ. ಅಥವಾ 3 ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ಕ್ಷೇಮ ಉಂಟಾಗ್ತದೆ. ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ದೇವತಾ ದರ್ಶನದಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗ್ತದೆ ಇವತ್ತಿನ ದಿವಸ ಮೀನರಾಶಿಯವರಿಗೆ. ಇಂದು ನವದುರ್ಗೆಯರಲ್ಲಿ 6ನೇ ದೇವಿಯಾದಂತಹ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡುವಂತಹ ದಿವಸ. ಆ ತಾಯಿಯನ್ನು ಇವತ್ತಿನ ದಿವಸ ನೀವು ಆರಾಧಿಸುವುದರಿಂದ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಂಸಾರದ ಸುಖ ಕೊಡುವ ದೇವತೆಯೇ ಕಾತ್ಯಾಯಿನಿ ದೇವಿ ಆಗಿರತಕ್ಕಂಥವಳು. ಅವಳ ದರ್ಶನವನ್ನು ಮಾಡ್ಕೊಳ್ಳಿ, ಅವಳನ್ನು ಪೂಜಿಸಿ, ಅವಳ ಮಂತ್ರವನ್ನು ಪಠಿಸಿ, ಅವಳಿಂದ ಸಾಕಷ್ಟು ಅನುಕೂಲತೆಗಳು ನಿಮಗೆ ಮಾಡ್ಕೊಳ್ಳಿ. ಶುಭವಾಗುತ್ತೆ. 12 ರಾಶಿಯವರು ಶುಭವಾಗುತ್ತೆ.